ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಇತ್ತೀಚೆಗೆ ಆನ್ಲೈನ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಆನ್ಲೈನ್ ಅಲ್ಲಿ ಕೇವಲ ಹಣದ ಮೂಲಕನೇ ವಂಚನೆ ಮಾಡ್ತಕ್ಕಂಥ ಪ್ರಕರಣಗಳು ಅಲ್ಲ, ಇತ್ತೀಚೆಗೆ ಏನು ಸ್ನೇಹ ಸಂಬಂಧ ಮತ್ತೆ ಪ್ರೇಮ ಸಂಬಂಧ ಅಂತ ಹೇಳ್ಕೊಂಡು ಹಣವನ್ನ ಪಡ್ಕೊಂಡು ವಂಚನೆ ಮಾಡ್ತಕ್ಕಂಥದ್ದು, ಜೊತೆಗೆ ಹಣವನ್ನ ಪಡ್ಕೊಂಡು ಮದುವೆಯನ್ನ ಮಾಡ್ಕೊಳ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಸೆ ಆಮಿಷಗಳನ್ನ ತೋರಿಸಿ ಅವರ ಒಂದು ಖಾಸಗಿ ಒಂದು ವಿಡಿಯೋಗಳನ್ನ ಕೂಡ ಇದೀಗ ಸೆರೆ ಹಿಡಿದು ಅವರನ್ನ ಒಂದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಇಂಥದ್ದೇ ಒಂದು ಪ್ರಕರಣ ದಾಖಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಸ್ಸಾಂ ಮೂಲದ ವಿವಾಹಿತ ಮಹಿಳೆಯೊಬ್ಬರು ಪ್ರಿಯಕರನ್ನ ನೋಡ್ಲಿಕ್ಕೆ ಅಂತ ಏನು ಬಂಗಾರಪೇಟೆ ನಗರಕ್ಕೆ ಆಗಮಿಸ್ತಾರೆ. ಅವರ ಒಂದು ಮನೆಯಲ್ಲಿ ಇದೀಗ ಅವರು ಲಾಕ್ ಆಗಿ ಬಹಳಷ್ಟು ಒಂದು ಪರದಾಟವನ್ನು ಕೂಡ ಅವರು ಎದುರು ನೋಡಿರ್ತಕ್ಕಂಥದ್ದು. ಜೊತೆಗೆ ಕಡೆಗೆ ಅವರು ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನ ಕೊಟ್ಟು ಅವರನ್ನ ಅವರು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಅವರು ತೆರಳಿದ್ರು ಅಂತಾನೆ ಹೇಳ್ಬೋದು. ಏನು ಈ ಒಂದು ಪ್ರಕರಣದ ಒಂದು ಹಿನ್ನೆಲೆಯನ್ನ ಹೇಳೋದಾದ್ರೆ, ಅಸ್ಸಾಂ ಮೂಲದ ಸೋನಿಯಾ ಶರ್ಮಾ ಎಂಬತಕ್ಕಂಥವ್ರಿಗೆ 33 ವರ್ಷ. ಅವರು ಏನು ಗಂಡನಿಂದ ದೂರವಿರ್ತಾರೆ. ಸುಮಾರು 11 ವರ್ಷದ ಒಬ್ಬ ಮಗಳಿರ್ತಾರೆ. ಅವರನ್ನ ನೋಡ್ಕೊಂಡು ಅವರು ಜೀವನವನ್ನ ನಡೆಸ್ತಾ ಇದ್ರು. ಜೀವನ ನಡೆಸಲಿಕ್ಕೆ ಅಂತಾನೆ ಅವರು ಏನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಪಬ್ಜಿ ಒಂದು ಗೇಮ್ ಮೂಲಕ ಪರಿಚಯ ಆದಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ, ಆತ ಬಂಗಾರಪೇಟೆ ನಗರದ ನ್ಯೂ ಟೌನ್ ನಿವಾಸಿ ಆಗಿರ್ತಕ್ಕಂಥ ಜಮೀರ್ ಪಾಷಾ. ಈತನನ್ನ ಅವರು ಪರಿಚಯ ಮಾಡ್ಕೊಂಡ ನಂತರ ಇಬ್ಬರ ಮಧ್ಯೆ ಒಂದು ಸಲುಗೆ ನಡೆಯುತ್ತೆ. ಜೊತೆಗೆ ಏನು ಒಂದು ಸ್ನೇಹ ಸಂಬಂಧ ಕೂಡ ಆರಂಭವಾಗುತ್ತೆ. ಜೊತೆಗೆ 2022ರಿಂದ ಇವರಿಬ್ರು ಕೂಡ ಪರಸ್ಪರ ಒಬ್ಬರನ್ನೊಬ್ರು ಪ್ರೀತಿ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಇದೀಗ ಏನೋ ಮಧ್ಯೆ ಪ್ರೇಮ ಹುಟ್ಕೊಂಡ ನಂತರ ಪರಸ್ಪರ ಭೇಟಿ ಆಗ್ಲಿಕ್ಕೆ ಅಂತಾನೆ ಅಸ್ಸಾಂ ಮೂಲದ ವಿವಾಹಿತ ಮಹಿಳೆ ಆಗಿರ್ತಕ್ಕಂಥ ಸೋನಿಯಾ ಶರ್ಮಾ ಅವರು ಕೆಲವು ಬಾರಿ ಈಗಾಗಲೇ ಬಂಗಾರಪೇಟೆ ನಗರಕ್ಕೂ ಕೂಡ ಬಂದು ಹೋಗಿರ್ತಾರೆ. ಇನ್ನು ಈ ಒಂದು ಬಂಗಾರಪೇಟೆ ನಗರದ ನಿವಾಸಿ ಆಗಿರ್ತಕ್ಕಂಥ ಜಮೀರ್ ಪಾಷಾ ಮೊಬೈಲ್ ಅಂಗಡಿಯನ್ನ ಇಟ್ಕೊಂಡು ಜೀವನವನ್ನ ನಡೆಸ್ತಾ ಇರ್ತಾನೆ. ಆತನಿಗೂ ಕೂಡ ಇವರ ಮೇಲೆ ಪ್ರೀತಿ ಉಂಟಾಗಿ ಇಬ್ರು ಕೂಡ ಮದುವೆ ಆಗದಾಗಿ ಚರ್ಚೆನ ಮಾಡಿರ್ತಾರೆ. 2022ರಿಂದ ಇಲ್ಲಿವರೆಗೂ ಕೂಡ ಅವರಿಬ್ಬರ ಮಧ್ಯೆ ಉತ್ತಮವಾದಂತಹ ಒಂದು ಸಂಬಂಧ ಇದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಏನು ಇಬ್ಬರ ಮಧ್ಯೆ ಇರತಕ್ಕಂಥ ಸಂಬಂಧವನ್ನೇ ಬಂಡವಾಳ ಮಾಡ್ಕೊಂಡಂತಹ ಜಮೀರ್ ಪಾಷಾ ಅವರು ಸುಮಾರು 12 ಲಕ್ಷ ಹಣವನ್ನ ಈಗಾಗಲೇ ಸೋನಿಯಾ ಶರ್ಮಾ ಅವರ ಬಳಿ ಪಡ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಹಣವನ್ನ ವಾಪಸ್ ಕೇಳಿದಂತ ನಿಟ್ಟಿನಲ್ಲಿ ಅವರ ಇದೀಗ ಒಂದು ನಿಜರೂಪ ಇದೀಗ ಬಯಲಾಗಿರ್ತಕ್ಕಂಥದ್ದು. ಹಣವನ್ನ ಕೊಡದೆ ಜೊತೆಗೆ ಪ್ರೀತಿಯನ್ನ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮನ್ನ ಮದುವೆ ಆಗ್ತಾ ಇದ್ದೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ನಂಬಿಸಿರ್ತಾನೆ. ಇದೀಗ ಎಲ್ಲವೂ ಕೂಡ ಸುಳ್ಳಾಗಿರ್ತಕ್ಕಂಥದ್ದು. ಅವರನ್ನ 22ರಂದು ಬಂಗಾರಪೇಟೆಗೆ ಅಸ್ಸಾಂನಿಂದ ಏನು ವಿವಾಹಿತ ಮಹಿಳೆ ಆಗಿರ್ತಕ್ಕಂಥ ಸೋನಿಯಾ ಶರ್ಮಾ ಅವರು ಬರ್ತಾರೆ. ಅವರ ಮನೆಗೆ ಏನು ಸ್ನೇಹಿತೆ ಅಂತಕ್ಕಂಥ ನಿಟ್ಟಿನಲ್ಲಿ ಪರಿಚಯವನ್ನು ಮಾಡಿಕೊಂಡು ಅವರನ್ನ ಮನೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಈ ಒಂದು ಜಮೀರ್ ಪಾಷಾ ಮಾಡ್ತಾರೆ. ಆದ್ರೆ ಅವರ ಮನೆಯಲ್ಲಿ ಇಟ್ಕೊಂಡು ಅವರನ್ನ ಹೊರಗೆ ಕೇಳಿಸದೆ ಮನೆಯಲ್ಲಿ ಒಂದು ರೀತಿಯಾಗಿ ಕೂಡಿ ಹಾಕಿದಂತಹ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿ ಅಲ್ಲಿಯೇ ಇಲ್ಲಿವರೆಗೂ ಕೂಡ ಇಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅವರಿಗೆ ಒಂದು ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಅವರ ಏನು ಹಣವನ್ನ ವಾಪಸ್ ಕೇಳಿದಂತ ನಿಟ್ಟಿನಲ್ಲಿ ಅವರಿಗೆ ಒಂದು ರೀತಿಯಾಗಿ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಬಹಳಷ್ಟು ಒಂದು ಹಿಂಸೆಯನ್ನ ಆ ಒಂದು ಮಹಿಳೆ ಆ ಒಂದು ಮನೆಯಲ್ಲಿ ಎದುರು ನೋಡಿರ್ತಕ್ಕಂಥದ್ದು. ಈಗಲೇ ಏನು ಮದುವೆಯೂ ಆಗ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನ ಏನು ಜಮೀರ್ ಪಾಷಾ ಕೊಟ್ಟಿದ್ದ, ಇದನ್ನೆಲ್ಲವೂ ಕೂಡ ನಂಬಿದಂತಹ ವಿವಾಹಿತ ಮಹಿಳೆ ದೈಹಿಕವಾಗಿ ಸಂಬಂಧವನ್ನು ಕೂಡ ಬೆಳೆಸಿರ್ತಕ್ಕಂಥ ಕೆಲವೊಂದು ಖಾಸಗಿ ವಿಡಿಯೋಗಳನ್ನು ಕೂಡ ಈ ಒಂದು ಜಮೀರ್ ಪಾಷಾ ತನ್ನ ಒಂದು ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಇದೀಗ ಈ ಒಂದು ವಿಚಾರವನ್ನ ತಿಳ್ಕೊಂಡಂತಹ ಮಹಿಳೆ ಎಲ್ಲ ಒಂದ್ ಕಡೆ ನಾನು ಮೋಸ ಹೋಗ್ತಾ ಇದ್ದೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಕ್ಷಣದಲ್ಲಿ ತನಗೆ ಸಿಗ್ಬೇಕಾಗಿರ್ತಕ್ಕಂಥ ಹಣವನ್ನಾದ್ರೂ ಪಡ್ಕೊಂಡು ತಮ್ಮ ಊರಿಗೆ ಒಂದು ವಾಪಸ್ ಹೋಗುವಂತ ಒಂದು ಯೋಚನೆಯನ್ನ ಮಾಡಿ ಅವರಿಗೆ ಏನು ಕೊಟ್ಟಿರ್ತಕ್ಕಂಥ 12 ಲಕ್ಷ ಹಣವನ್ನ ವಾಪಸ್ ಕೇಳಿರ್ತಾರೆ. ಆದ್ರೆ ಇದೇ ವಿಚಾರವಾಗಿ ಇಬ್ಬರ ಮಧ್ಯೆ ಒಂದು ಗಲಾಟೆ ಕೂಡ ಆಗುತ್ತೆ. ಜೊತೆಗೆ ಇವರು ಜಮೀರ್ ಪಾಷಾ ಬಳಿ ಹಣವನ್ನ ಕೇಳಿದ ಸಮಯದಲ್ಲಿ ಅವರ ಮೊಬೈಲ್ ಇಂದ ಬೇರೆ ಯುವತಿಯರು ಕೂಡ ಆತ ಕರೆ ಮಾಡಿ ಮಾತನಾಡ್ತಾ ಇದ್ದ. ಅಂದ್ರೆ ಬೇರೆ ಯುವತಿಯರ ಜೊತೆಗೂ ಕೂಡ ಆತ ಏನು ಫೋನ್ ನಲ್ಲಿ ಸಂಪರ್ಕ ಇದ್ದ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಮಹಿಳೆಗೆ ತಿಳಿದು ಬರುತ್ತೆ. ಹಾಗಾಗಿನೇ ತನಗೆ ಕೊಡ್ಬೇಕಾಗಿರ್ತಕ್ಕಂಥ ಹಣವನ್ನ ಪಡ್ಕೊಂಡು ಮತ್ತೆ ಅವರ ಊರಿಗೆ ಒಂದು ವಾಪಸ್ ತೆಳುವಂತಹ ಯೋಚನೆಯಲ್ಲಿ ಈ ಒಂದು ಸೋನಿಯಾ ಶರ್ಮಾ ಇರ್ತಾರೆ. ಆದ್ರೆ ಆ ಒಂದು ಮಹಿಳೆಯನ್ನ ಹೊರಗೂ ಕೂಡ ಹೋಗೋಕೆ ಬಿಡದೇನೆ ಅವರಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರಿಗೆ ದೈಹಿಕವಾಗಿ ಕೂಡ ಬಹಳಷ್ಟು ಒಂದು ಹಿಂಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ಏನು ಕಳೆದ ರಾತ್ರಿ ಅವರು ಇದ್ದಂತಹ ಮನೆಯಿಂದ ಓಡಿ ಹೋಗಿ ಅವನು ಬಂಗಾರಪೇಟೆ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಎಚ್ಚೆತ್ತಂತಹ ಬಂಗಾರಪೇಟೆ ಪೊಲೀಸರು ಕೂಡಲೇ ಅವರನ್ನ ಏನು ಬಂಗಾರಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿಂದ ಅವರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿ ಅಲ್ಲಿ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಂಗಾರಪೇಟೆ ಒಬ್ಬರು ಹುಡುಗ ಜಮೀರ್ ಅಂತ ಹೆಸರು, ಅಲ್ಲಿ ಅವರು 2022 ವರ್ಷದಿಂದ
ಪಬ್ಜಿ ಆ್ಯಪ್ ಅಲ್ಲಿ ಚಾಟ್ ಮುಖಾಂತರ ಪರಿಚಯ ಆಗಿತ್ತು. ಆಮೇಲೆ ಅವರು ಇನ್ಸ್ಟಾಗ್ರಾಮ್ ಆ್ಯಂಡ್ ಆಮೇಲೆ ವಾಟ್ಸಪ್ ಚಾಟ್ ಸ್ಟಾರ್ಟ್ ಆಗಿತ್ತು. ಅವರು ಕಳೆದ 3 ವರ್ಷದಿಂದ ಅವರು ಮಾತಾಡ್ತಾಯಿದ್ರು, ಫೋನಲ್ಲಿ ಕೂಡ ಮಾತಾಡ್ತಾಯಿದ್ರು. ಆಮೇಲೆ ಇವರು ರೆಗ್ಯುಲರ್ಲಿ ಮಾತಾಡಿ ಸ್ವಲ್ಪ ಹಣ ವ್ಯವಹಾರ ಕೂಡ ಆಯಿತು ಎರಡೂ ಕಡೆಯಿಂದ. ಇವರು ಹುಡುಗಿಯಿಂದ ಹಣ ಕೇಳಿದ್ದಾರೆ, ಹುಡುಗಿ ಹಣ ಕೊಟ್ಟಿದ್ದಾರೆ, ಆಮೇಲೆ ರಿಟರ್ನ್ ಕೂಡ ಮಾಡಿದ್ದಾರೆ, ಆಮೇಲೆ ಮತ್ತೆ ಕೊಟ್ಟಿದ್ದಾರೆ. ಹುಡುಗಿ ಕಂಪ್ಲೇಂಟ್ ಪ್ರಕಾರ ಕೆಲವು ಹಣ ಇನ್ನೂ ರಿಟರ್ನ್ ಮಾಡಬೇಕು ಹುಡುಗ ಕಡೆಯಿಂದ. ಸೊ ಈಗ ಈ ವರ್ಷ ಜನವರಿ ತಿಂಗಳಿಂದ 3 ಸಲ ಅವರು ಇಲ್ಲಿ ಬಂದಿದ್ದಾರೆ, ಬಂಗಾರಪೇಟೆ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಹುಡುಗ ಬಂಗಾರಪೇಟೆಯಲ್ಲಿ ಮೂಲತಃ ಅವರು ನಿವಾಸ. ಇಲ್ಲಿ ಮನೆಯಲ್ಲಿ ಕೂಡ ಇದ್ದರು ಅವರು. ಅವರ ಹುಡುಗಿ ಸ್ಟೇಟ್ಮೆಂಟ್ ಅವರು ಏನು ಕೊಡ್ತಾರೆ, ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಈಗ ತನಿಖೆ ನಡ್ತಾ ಇದೆ. ಅವರು ಹುಡುಗಿಗೆ ಆ್ಯಂಡ್ ಹುಡುಗಿಗೆ ಎಲ್ಲ ವಿಚಾರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಮೆಡಿಕಲ್ ಮಾಡಿ ಅವ್ರಿಗೆ ಮುಂದಿನ ಪ್ರೊಸೀಜರ್ ಮಾಡ್ತೀವಿ. ಕೂಡಲೇ ಎಚ್ಚೆತ್ತಂತಹ ಬಂಗಾರಪೇಟೆ ಪೊಲೀಸರು ಏನು ಆರೋಪಿ ಜಮೀರ್ ಪಾಷಾನನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ. ಮತ್ತೆ ಈ ಸಂಬಂಧ ವಿಚಾರಣೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಯತ್ನ ಮತ್ತೆ ಹಲ್ಲೆ ಮತ್ತು ವಂಚನೆ ಸಂಬಂಧ ಈಗಾಗಲೇ ಪ್ರಕರಣ ಕೂಡ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಮತ್ತೆ ಏನು ಜಮೀರ್ ಪಾಷಾನ ಕೃತ್ಯಗಳಿಗೆ ತಾಯಿ ಸಹಕಾರ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರ ತಾಯಿ ಮೇಲೆ ಕೂಡ ಈಗಾಗಲೇ FIR ದಾಖಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ KGF SP ಆಗಿರ್ತಕ್ಕಂಥ ಶಿವಾಂಶು ರಜಪೂತ್ ರವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಸೋನಿಯಾ ಶರ್ಮಾ ಅಂತಕ್ಕಂಥ ಮಹಿಳೆ ಕೊಟ್ಟ ದೂರಿನ ಆಧಾರದ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನು ಕೂಡ ನಾವು ಬಂಧನ ಮಾಡಿದ್ದೇವೆ. ಮಹಿಳೆ ಹೇಳಿರುವಂತೆ ಅವರ ಬಳಿ ಅವರು ಬಹಳಷ್ಟು ಒಂದು ಹಣವನ್ನ ಪಡ್ಕೊಂಡು ವಾಪಸ್ ಕೊಡದೇನೆ ಬಹಳಷ್ಟು ವಂಚನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ದೈಹಿಕವಾಗಿ ಕೂಡ ಅವರನ್ನ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಹಿಳೆ ದೂರು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಿ ಖಂಡಿತ ಒಂದು ಕಾನೂನು ಪ್ರಕಾರ ಕ್ರಮವನ್ನ ತೆಗೆದುಕೊಳ್ಳೋದಾಗಿ ಈಗಾಗಲೇ KGF ನ SP ಆಗಿರ್ತಕ್ಕಂಥ ಶಿವಾಂಶು ರಜಪೂತ್ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾಗಿ ಆನ್ಲೈನ್ ನಲ್ಲಿ ಪರಿಚಯ ಆದಂತಹ ಒಬ್ಬ ವ್ಯಕ್ತಿಯನ್ನ ನಂಬಿಕೊಂಡು ವಿವಾಹಿತ ಮಹಿಳೆ, ಅದರಲ್ಲೂ ಏನು ಅಸ್ಸಾಂನಿಂದ ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ ಬಂದಿರ್ತಾರೆ. ಇವರನ್ನ ಎಲ್ಲೋ ಒಂದ್ ಕಡೆ ನಂಬಿಸಿ ಅವರ ಒಂದು ಒಳ್ಳೆಯತನವನ್ನೇ ಕೋಳವನ್ನ ಮಾಡಿಕೊಂಡು ಅವರ ಬಳಿ ಸುಮಾರು 12 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡು, ಜೊತೆಗೆ ಅವರನ್ನ ದೈಹಿಕವಾಗಿ ಕೂಡ ಬಳಸ್ಕೊಂಡು ಮತ್ತೆ ಅವರ ಒಂದು ಖಾಸಗಿ ಒಂದು ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಈ ರೀತಿಯಾಗಿ ಬೆದರಿಕೆ ಹಾಕಿರತಕ್ಕಂಥದ್ದು ಒಂದು ಪ್ರಕರಣ ಇದೀಗ ದಾಖಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಬಂಗಾರಪೇಟೆ ಪೊಲೀಸರು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.